ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನನ್ನ ಹೆಸರು ಶಿವ ಅಂತ ಹೇಳ್ರಿ. ಹಾಂ ರೀ. ಎಕ್ಸ್ವೈರ್ ಕಂಪ್ನಿ ನಮ್ಮದು. ಮಹಾಲಕ್ಷ್ಮಿ ಆಗ್ರೋ ಕೇಂದ್ರ ರಾಮ್ಪುರದಿಂದ ಬಂದಿರಿ ನಾವು. ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತಪ್ಪ ಬೆನ್ಕೋಟಿ ರೀ. ಮುತ್ತಪ್ಪ ಬೆನ್ಕೋಡಿ. ಊರಿ? ರಾಂಪುರ ರೀ. ಊರು ರಾಂಪುರ. ತಾಲೂಕು ರೀ? ತಾಲೂಕು ಸಿನಿಗಿರಿ. ಜಿಲ್ಲೆ ರೀ? ಜಿಲ್ಲಾ ಬಿಜಾಪುರ ರೀ. ಬಿಜಾಪುರ ರೀ. ಉಳ್ಳಾಗಡ್ಡಿ ಬಿತ್ತಿ ಎಷ್ಟು ಐತ್ರಿ? ಈ ಒಂದು 2.5 ತಿಂಗಳು ಐತ್ರಿ. 2.5 ತಿಂಗಳು ಐತ್ರಿ ಉಳ್ಳಾಗಡ್ಡಿ 2 ತಿಂಗಳ ಮ್ಯಾಗ ಆಗ್ಯದ ರೀ. 2 ತಿಂಗಳ ಮೇಲೆ ಆಗ್ಯದ ರೀ. ಹಾಂ. ಗೊಬ್ಬರ ಯಾವ್ದು ಹಾಕೊಂಡ್ರಿ? ಇದಕ್ಕೆ ರೀ 20-20-0-13 ಐಕಿನಿ ರೀ. ಹಾಂ ರೀ. ಪಟಾಕ್ಷ ರೀ. ಹಾಂ, ಪೊಟ್ಯಾಷ್ ರೀ. 1 ಬಕೆಟ್ ರೀ. 1 ಬಕೆಟ್ ರೀ. ಹಾಂ. ಗೊಬ್ಬರ ಎಷ್ಟು ಡೋಸ್ ಕೊಟ್ಟಿರಿ? ಒಂದು 2-3 ಸಲ ಕೊಟ್ಟೇನಿ ರೀ. 2 ಸಲ ಕೊಟ್ಟಿರಿ. ಹಾಂ. ಹಾಂ. ಇದು ಎಣ್ಣೆ ರೀ? ಎಣ್ಣೆ ಒಂದು 4 ಸಲ ಆಗ್ಯದ ನೋಡ್ರಿ. ಎಣ್ಣೆ 4 ಸಲ ಆಗ್ರಿ. ಹಾಂ. ಯಾವ ಹೊಡ್ರಿ ನೆನಪದೇನು ಸ್ವಲ್ಪ ಹೆಸರು? ಕೋರಕನ್ ರೀ. ಅವು ಮೊದಲಿನ ನೆನಪಿಲ್ಲ ರೀ. ಕೋರಕನ್ ಒಂದು ನೆನಪದ ನೋಡ್ರಿ. ಕೋರಕ್ರನ, ಕರಾಟೆ. ಕೆರೆಟ. ಹಾಂ ಹಾಂ. ಹಾಂ. ಅವು ಹೊಡೆದ್ರೆ ಆಯಿತು. ಹ್ಞೂ. ಉಳ್ಳಾಗಡ್ಡಿ ಮೊದಲು ಹೆಂಗಿತ್ರಿ ಇದು? ಉಳ್ಳಾಗಡ್ಡಿ ಸ್ವಲ್ಪ ಹೋಗಿತ್ತು ರೀ ಮಲಗರ ಇದು. ಹೋಗಿತ್ತು ರೀ. ಹಾಂ. ಈಗ ಹೆಂಗಿದೆ ರೀ? ಈಗ ಪಾಡ ಆಗ್ಯದ ರೀ ಮಲಗರ. ಪಾಡ ರೀ. ಹಾಂ. ಹಾಂ. ಈಗೇನು ನಮ್ಗೇನು ಇದಿಲ್ಲ ರೀ. ಗಾಡಿ ಪಿಂಡ್ ಆಗೋದು ಸ್ವಲ್ಪ ಇದು ಆಗ್ಬೇಕ್ರಿ ನಮ್ಗೆ ಅಷ್ಟೇ. ಪಿಂಡ ರೀ. ಪಿಂಡ್ ಆಗ್ಬೇಕ್ರಿ. ಪಿಂಡ ಅವ್ರಿ. ಈಗಂತೂ ಉಳ್ಳಾಗಡ್ಡಿ ಬೆಳೆ ಸಿಕ್ಕಾಬಿಟ್ಟೆ. ಬೆಳವಣಿಗೆ ರಗಡದ ರೀ. ಹಾಂ. ಪಿಂಡ್ ಆಗಲಾಗ್ಯದ ರೀ ಮಗದು. ಪಿಂಡ ಅಲ್ಲ. ಹಾಂ. ಹ್ಞೂ. ಅದಕ್ಕೇನು ಮತ್ತೆ ಕೊಡ್ತೀರಿ ಕೊಡ್ರಿ. ಅದಕ್ಕೆ ಕೂಡ ಎಣ್ಣೆ ಕೊಡಮತ್ರಿ. ಎಣ್ಣೆ ಗೊಬ್ಬರ ಕೊಡಮತ್ರಿ. ಹಾಂ. ಉಳ್ಳಾಗಡ್ಡಿ ಸೈಜ್ ಆತು ನಿಮ್ಮದು. ಹಾಂ. ಎಣ್ಣೆ ಕೊಡಕತ್ತಮಲ್ಲ ಇದಕ್ಕೆ ಗೊಬ್ಬರ ಕೊತ್ತಮಲ್ಲ ಉಳ್ಳಾಗಡ್ಡಿ ಹೆಂಗಿತ್ತು? ಇದು ರೀ ಸ್ವಲ್ಪ ಸಣ್ಣ ಐತ್ರಿ. ಸಣ್ಣ ಐತ್ರಿ. ಹುಲ್ಲು ಕಂಡಬಿಟ್ಟೈತ್ರಿ. ಸಣ್ಣ ಐತ್ರಿ. ಎಲ್ಲ ಹೇರಾಗಿ ಬಿಟ್ಟದ್ರಿ. ಹ್ಞೂ. ಈಗಂತೂ ಉಳ್ಳಾಗಡ್ಡಿ ಸೈಜ್ ಮಾಡ್ಕೊಳ್ತೀರಿ. ಈಗ ಒಣಗಡೆ ಆಗ್ಯದ. ಈಗ ಅಲ್ಲಿ ನೋಡ್ಬೋದು ನೀವು ಉಳ್ಳಾಗಡ್ಡಿ ಸೈಜ್ ಮಾಡ್ಕೊಳತ್ತಿ. ಈಗ ಇದು ನೋಡ್ರಿ ಇಲ್ಲಿ ಹೆಂಗದ್ರಿ. ಏಕಟ್ಟೆ ರೀ. ಒಂದು ಲೆವೆಲ್ ಅದ ರೀ. ಹಾಂ, ಒಂದು ಲೆವೆಲ್ ಅದ್ರಿ. ಮೊದಲು ಉಳ್ಳಾಗಡ್ಡಿ ಹಿಂಗಿದಿಲ್ಲ ರೀ ಇದು. ಹಾಂ ಇಲ್ರಿ. ಹಾಂ. ಹಾಂ. ಕಾಂಗಿತ್ತು ನೋಡ್ರಿ. ಕಡೆ ಬಿದ್ದಲ್ರಿ. ಹಾಂ, ಪೂರ ಹಳಕದಾಗ ನಿಂತ್ರಿ. ಕೆಂಪಗೆ ಅದಲ್ರಿ. ಹಾಂ ರೀ, ಕೆಂಪು. ಕಾಂಗೈತ್ರಿ. ಸಣ್ಣ ಐತ್ರಿ. ಸಣ್ಣ ಐತ್ರಿ. ಹಾಂ, ಫುಲ್ ಸಣ್ಣ ಐತ್ರಿ. ಈಗಂತೂ ಪೂರ ಗಾಡಿ ಕಟ್ಟ್ರಿ. ಈಗೇನು ಫುಲ್ ಇದು ಆಗ್ಯದ್ರಿ. ಸ್ವಲ್ಪ ಗಡ್ಡಿದೆ ಸ್ವಲ್ಪ ಇದು ಆಲಕತ್ರಿ ನಮಗೆ. ಗಡ್ಡಿದ್ರಿ. ಹಾಂ. ಹ್ಞೂ. ಅದು ಮಾಡಮ್ ತೋರಿ ಗಡ್ಡಿದು. ಅದು ಟೆನ್ಷನ್ ತೊಗೊಬೇಡ್ರಿ ನೀವು. ಹಾಂ. ಅಲ್ಲಿ ಹೊಡೆದ ನೋಡ್ರಿ ಸಣ್ಣ ಆಗ್ಯಾವ್ರಿ ಸ್ವಲ್ಪ. ಹಾಂ ರೀ. ಪಿಂಡ್ ಆಗಲಾಗ್ಯಾವ್ರಿ ಒಟ್ಟ. ಪಿಂಡ ಆತ್ರಿ. ಹಾಂ. ಇಲ್ಲಂತೂ ಪಿಂಡ ಆಗಲ್ರಿ ಇಲ್ಲಿ. ಹಾಂ, ಅಲ್ಲಿ 6 ಸಾಲ ಅವ್ರಿ. ಹಾಂ ರೀ. ಹ್ಞೂ ರೀ. ಹುಡುಕಿ ಸಾಲ ಇಲ್ರಿ. ಈ ಕಡೆ ಇದ್ರಿ ಇಲ್ಲಿ ನೋಡಕತ್ರಿ. ಹಾಂ, ನೋಡಿನ್ರಿ. ಹಾಂ. ಎಷ್ಟು ಎಕರೆ ಹೊಲ ಅದ್ರಿ ಇದು? ಇದು 1 ಎಕರೆ ಅದ ರೀ. 1 ಎಕರೆ ಆದ್ರಿ. ಹಾಂ. ಹ್ಞೂ. ಮತ್ತು ಹೊಲ ಬೆಳೆ ಯಾವ್ದು ರೀ? ಕಬ್ಬು ಅದ ರೀ. ಕಬ್ಬು ಅದ್ರಿ. ಹಾಂ ರೀ. ಹಾಂ. ಕಬ್ಬು ಅದ ರೀ. ಹತ್ತಿ ಅದ ರೀ. ಹತ್ತಿ ಅದ್ರಿ. ಉಳ್ಳಾಗಡ್ಡಿ ಅದ ರೀ. ಉಳ್ಳಾಗಡ್ಡಿ. ಹಾಂ ರೀ. ಉಳ್ಳಾಗಡ್ಡಿ ಅಂತ ನಿಮ್ದು ರಿಸಲ್ಟ್ ಬಂದಲ್ಲ ರೀ? ಹಾಂ, ರಿಜೆಕ್ಟ್ ಬಂದ ರೀ. ಹಾಂ. ಉಳ್ಳಾಗಡ್ಡಿ ಮತ್ತು ಎಣ್ಣೆ ಮತ್ತು ಗೊಬ್ಬರ ಬಗ್ಗೆ ಬೇರೆ ಏನು ಸಜೆಸ್ಟ್ ಮಾಡ್ತೀರಿ ನೀವು? ಯಾವಾಗ ಹೊಡೆದಿವ್ರಿ ನಮ್ಗೆ ಗೊತ್ತೇನ್ರಿ. ಎಣ್ಣೆ ಹೊಡೆದಿವಲ್ರಿ ಅದೇ ಹಾಕ್ಬೇಕ್ರಿ. ಅದೇ ಎಣ್ಣೆ ಮಾಡ್ಬೇಕ್ರಿ. ಊರ್ದ ಹೇಳ್ತಾರೆ ತರ್ಲಾಕ್ ಹೋಗ್ಬಾರ್ದ್ರಿ. ಏನು ಊರು ಹೇಳಿ ತರಕ್ಕೆ ಹೋಗ್ಬಾರ್ದ್ರಿ. ತರ್ಲಾಕೆ ಹೋಗ್ಬಾರ್ದ್ರಿ. ಹಾಂ ರೀ. ಇವು ಗೊಬ್ಬರ ಎಲ್ಲ ಎಣ್ಣೆ ಎಲ್ಲಿ ತಂದ್ರಿ ನೀವು? ಇಲ್ಲೇ ರೀ ಲಕ್ಷ್ಮೀ ರೀ ಕೇಂದ್ರ. ಮಹಾಲಕ್ಷ್ಮಿ ಆಗ್ರೋ ಕೇಂದ್ರ ರಾಂಪುರದಾಗ ರೀ. ರಾಂಪುರದಾಗ ಅವರೇ ಬಲ್ ತಂದಿರಿ? ಅವ್ರ ಬಲ್ಲೆ ತಂದಿವ್ರಿ. ಅವ್ರು ಹೇಳಿದ ಎಣ್ಣೆ ಹಾಕೊಂಡಿರಿ? ಅವ್ರ ಬಲ್ಲೆ ಹಾಕಿ ಹಿಡಿದಿವ್ರಿ ಇದೆಲ್ಲ. ಹಾಂ ರೀ. ಹಾಂ ರೀ. ಅವ್ರು ಹೇಳಿದ್ಮೆಲ್ಲ ಚೇಂಜ್ ರೀ ನಿಮ್ಗೆ? ಹಾಂ ರೀ. ಹ್ಞೂ. ಇದು ಕಬ್ಬು ಎಷ್ಟು ಎಕರೆ ಅದ್ರಿ ಇದು? ಕಬ್ಬ ಒಂದು 3 ಎಕರೆ ಅದ ರೀ. 3 ಎಕರೆ ಅದ್ರಿ. ಹಾಂ ರೀ. ಹಚ್ಚ ಹೆಸರು ಐತ್ರಿ ಇದು? ಇದು ರೀ ಮತ್ತು ಜೂನ್ 9 ಹಚ್ಚಿವ್ರಿ. ಜೂನ್ 9 ಹಚ್ಚಿರಿ? ಹಾಂ. ಹ್ಞೂ. ಗೊಬ್ಬರ ಯಾವ್ದು ಹಾಕಿರಿ? ಗೊಬ್ಬರ ರೀ ಎಂಪೋ ರೀ. ಎಂಪೋ ರೀ. ಹಾಂ. ಎಕರೆ ಕಿಟ್ರಿ. ಎಕರೆ ಗೆಟ್ರಿ ಮಾತ್ರಿ? ಹೀರೆ ರೀ 4 ರೀ. ಹೀರೆ 4 ರೀ. ಪಟಾಕ್ಷ ರೀ. ಪೊಟ್ಯಾಷ್ ರೀ. ಹಾಂ ರೀ. ಮತ್ತು ರೀ? ಬಕೆಟ್ ಆಡ್ರಿ. ಬಕೆಟ್ ಆಡ್ರಿ. ಹಾಂ. ಹ್ಞೂ. ಮತ್ತು ಎಷ್ಟು ಇದು ಡೋಸ್ ಕೊಟ್ರಿ ಗೊಬ್ಬರ ರೀ? ಇದಕ್ಕೆ ರೀ 2 ಡೋಸ್ ಕೊಟ್ಟಿರಿ. 2 ಡೋಸ್ ಕೊಟ್ಟಿರಿ. ಮತ್ತು ಎಣ್ಣೆ ಯಾರು ಹೊಡ್ಕೊಂಡ್ರಿ ಏನು ರೀ? ಎಣ್ಣೆ ರೀ ಹೀರೆ ಹೊಡೆದಿವಿ ರೀ. ಜೈ ಕಿಸನ್ ಒಂದು ಹೊಡೆದಿವಿ. ಅವು ನಾನು ಹಿಡೀರಿ ಮತ್ತು ನಾನು ಡಿಪ್ ಹೊಡೆದ್ರು. ಅವು ಸ್ಪ್ರೇ ಮಾಡ್ಬಿಟ್ಟು ಅವು ಹೊಡೆದ್ರಿ? ಸ್ಪ್ರೇ ಮಾಡಿರಿ 2. ಅವೇ ಸ್ಪ್ರೇ ಮಾಡಿರಿ. ಹಾಂ. ಹಾಂ. ಅದು ಸ್ಪ್ರೇ ಮಾಡಬೇಕೆ ಹಿಂಗೆ ಕಬ್ಬು ಹಿಂಗೆ ರೀ. ಇದು ರೈತರು ಸ್ವಲ್ಪ ತೋರ್ಸಮ್ರಿ. ಇದು ಗೊಬ್ಬರ ಎಣ್ಣೆ ಹೊಡಕತ್ತ ಮೇಲೆ ಕಬ್ಬು ಹೆಂಗಿತ್ತು ನಿಂಬತ್ತು ಹೇಳಿ. ಹಾಂ. ಗೊಬ್ಬರ ಎಣ್ಣೆ ಹೊಡಕತ್ತ ಮೇಲೆ ಕಬ್ಬು ಇಲ್ಲ ಐತಿ ನೋಡ್ಬೋದು. ಇದೇ ಸೇಮ್ ಇತ್ತು. ಇದು ನಾವು ನೋಡೋ ಸಂಬಂಧ ರಿಸಲ್ಟ್ ನೋಡೋ ಸಂಬಂಧ ಅವ್ರದ್ದು ಏನು ಮಾಡಿಲ್ಲ ಇದಕ್ಕೆ. ಇದೇ ಸೇಮ್ ಇತ್ತು. ಈಗ ಗೊಬ್ಬರ ಎಣ್ಣೆ ಹಾಕೊಂಡು ಆದ್ಮೇಲೆ ವಾಪಸ್ ಕಬ್ಬು ಈ ಸೇಮ್ ಆಗ್ಯದ. ಇದು ಎಷ್ಟು ದಿನಕ್ಕೆ ಚೇಂಜ್ ಅನ್ಸತ್ತೆ ನಿಮ್ಗೆ? ಎಣ್ಣೆ ಹೊಡ್ಕೊಂಡ್ಮೇಲೆ ಎಣ್ಣೆ ಗೊಬ್ಬರ ಹಾಕೊಂಡ್ಮೇಲೆ ಒಂದು 15 ದಿನಕ್ಕೆ 15 ಪೂರ ಚೇಂಜ್ ಅನ್ಸರಿ ನಿಮ್ಗೆ? ಫುಲ್ ಚೇಂಜ್ ಆಯ್ತು. ಹಾಂ. ಮರಿಗಳ ಸಂಖ್ಯೆ ಬಂದವ್ರಿ? ಮರಿಗಳ ಸಂಖ್ಯೆ ರೀ ಬಂದವ್ರಿ. ಮರಿಗಳ ಸಂಖ್ಯೆ 1 2 3 4 5 6 7 8 9 10 ಅವ್ರಿ. 10 ಮರಿಗಳು ಬಂದವ್ರಿ. 10 ಮರಿ ಅವ್ರಿ. ಹಾಂ. ಪೂರ ಚೇಂಜ್ ರೀ ಕಬ್ಬೆ ರೀ? ಫುಲ್ ಚೇಂಜ್ ಆಗ್ಬಿಟ್ಟು ಈ ಬೇರೆ ಆಗ್ಯದ. ಈಗ ಇದು ಎಲ್ಲರೂ ಹರಗಲ್ಲಾಗ್ತೀರಿ. ಹರಗಲ್ಲಾತ್ರಿ? ಹರಗಲ್ಲಾಗ್ತೀರಿ. ನಾವೇ ನೋಡಮ್ಮ ಇದೊಂದ್ಸಲ ತಂಕ ನೋಡಿವ್ರಿ. ಹಾಂ. ಹಾಂ. ಈ ರಿಮಂತ್ ರಿಸಲ್ಟ್ ಬಂದ್ರೆ ಪೂರಾ? ಹಾಂ, ರಿಸಲ್ಟ್ ಬಂದ್ರಿ. ಪೂರ ಬಂದಲ್ರಿ? ಹಾಂ. ಮತ್ತು ಬೇರೆ ರೈತರಿಗೆ ಏನು ಸಜೆಸ್ಟ್ ಮಾಡ್ತೀವಿ ನೀವು ಈ ಗೊಬ್ಬರ ಎಣ್ಣೆ ಬಗ್ಗೆ? ಅಂದ್ರೆ ಹಾಕೊಂತಿರೋ ಬ್ಯಾಡ ಅಂತೀರಿ? ಇದು ಚಲೋದೇ ಅದ್ರಿ. ನಾವು ಏನು ಹಾಕೋದು ಚಲೋ ಮಂದಿಗೂ ಹಾಕತೈತಿಲ್ರಿ? ಹಾಕತೈತ್ರಿ.
ಬೇರೆ ರೀತಿ ಹಾಕತ್ ಹೇಳ್ತೀರಿ ನೀವು ಬೇರೆ ಇದಾಗ ಇದು ಭಾರಿ ಬರ್ತದೆ ಗೊಬ್ಬರ ಭಾರಿ ಬರ್ತದೆ ಗೊಬ್ಬರ ರೀ ಈಗ ರೈತರಿಗೆ ಎಲ್ಲರಿಗೆ ಹೇಳಿ ಹಾಕಿಸ್ತೀವಿ ನಾವು ಹಾಕ್ಸಕತ್ತಿರಲ್ರಿ ಹಾಂ. ಸರಿ ಆಯ್ತು ಅಣ್ಣ ಓಕೆ ನಮಸ್ಕಾರ ನಮಸ್ಕಾರ